ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾವು ವಿಡಿಯೋ ಅಪ್ಲೋಡ್ ಮಾಡುವ ವಿಡಿಯೋವನ್ನು ನೀವು ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏಪ್ರಿಲ್ 27ರ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇ ಪ್ರಶ್ನೆ ನೋಡೋದಾದರೆ, T20 ವಿಶ್ವಕಪ್ಗೆ ಭಾರತದ ರಾಯಭಾರಿಯಾಗಿ ನೇಮಕಗೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಯುವರಾಜ್ ಸಿಂಗ್. ಮುಂಬರುವ ಬಹುನಿರೀಕ್ಷಿತ T20 ವಿಶ್ವಕಪ್ಗೆ ಭಾರತದ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ. ಯಾರು? ಯುವರಾಜ್ ಸಿಂಗ್. ಅದೇ ರೀತಿಯಾಗಿ ಜೂನ್ 1ರಿಂದ 29ರವರೆಗೆ ನಡೆಯಲಿರುವ ಟೂರ್ನಿಗೆ ICC ಈಗಾಗಲೇ ವಿಶ್ವದ ವೇಗದ ಓಟಗಾರರಾಗಿರುವ ಜಮೈಕಾದ ಉಸೇನ್ ಬೋಲ್ಟ್ ಅವರನ್ನು ರಾಯಭಾರಿಯನ್ನಾಗಿ ಘೋಷಿಸಿತ್ತು. ಯಾರನ್ನು? ಜಮೈಕಾದ ಓಟಗಾರರಾಗಿರುವ ಉಸೇನ್ ಬೋಲ್ಟ್ ಇವರು ನೇಮಕ ಮಾಡಲಾಗಿತ್ತು ರಾಯಭಾರಿಯಾಗಿ. ಮುಂದಿನ ಪ್ರಶ್ನೆ ನೋಡೋದಾದರೆ, ಮುಂದಿನ ಪ್ರಶ್ನೆ, ಹಂಬನ್ ತೋಟ ಯಾವ ದೇಶದಲ್ಲಿ ಇದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶ್ರೀಲಂಕಾ. ಹಂಬನ್ ತೋಟ ಇರೋದು ಶ್ರೀಲಂಕಾ ದೇಶದಲ್ಲಿ. ನ್ಯೂಸನ್ನು ನೋಡೋದಾದರೆ, ಶ್ರೀಲಂಕಾದ ಹಂಬನ್ ತೋಟದಲ್ಲಿರುವ ಮಟ್ಟಲ್ಲ ರಾಜಪಕ್ಸೆ ಅಂತಾರಾಷ್ಟ್ರೀಯ ನಿಲ್ದಾಣದ ನಿರ್ವಹಣೆಯನ್ನು ಭಾರತ ಮತ್ತು ರಷ್ಯಾದ ಮೂಲದ ಕಂಪನಿಗಳಿಗೆ ವಹಿಸಲಾಗಿದೆ. ಯಾವುದಕ್ಕೆ? ಭಾರತ ಮತ್ತು ರಷ್ಯಾದ ಕಂಪನಿಗಳಿಗೆ ಹಂಬನ್ ತೋಟದಲ್ಲಿರುವ ಅಂತಾರಾಷ್ಟ್ರೀಯ ನಿಲ್ದಾಣವನ್ನು ನಿರ್ವಹಣೆ ವಹಿಸಿದೆ. ಅದೇ ರೀತಿಯಾಗಿ ಈ ವಿಮಾನ ನಿಲ್ದಾಣದ 30 ವರ್ಷಗಳ ನಿರ್ವಹಣೆಗೆ ಒಟ್ಟಾರೆ 5 ಪ್ರಸ್ತಾವಗಳು ಬಂದಿದ್ದವು. ಎಷ್ಟು? 5. ಆದರೆ ಸಂಪುಟ ನೇಮಿಸಲಾದ ಸಲಹಾ ಸಮಿತಿಯ ವಿಮಾನ ನಿಲ್ದಾಣದ ನಿರ್ವಹಣೆಯನ್ನು ಭಾರತ ಮೂಲದ ಸೌರ ಏರೋನಾಟಿಕ್ಸ್ ಆಫ್ ಇಂಡಿಯಾ ಮತ್ತು ರಷ್ಯಾದ ಏರ್ಪೋರ್ಟ್ಸ್ ಆಫ್ ಲೀಜಿಯನ್ಸ್ ಮ್ಯಾನೇಜ್ಮೆಂಟ್ ಕಂಪನಿ ಆಫ್ ರಷ್ಯಾ, ಇವು 2 ಕಂಪನಿಗಳು ನಿರ್ವಹಣೆ ವಹಿಸಿದ್ದವು. ಅದೇ ರೀತಿಯಾಗಿ ಭಾರತದಿಂದ ಯಾವ ಕಂಪನಿ ಹೋಗಿತ್ತಂದರೆ ಸೌರ ಏರೋನಾಟಿಕ್ಸ್, ಅದೇ ರೀತಿಯಾಗಿ ರಷ್ಯಾದಿಂದ ಏರ್ಪೋರ್ಟ್ಸ್ ಆಫ್ ಲೀಜಿಯನ್ಸ್ ಮ್ಯಾನೇಜ್ಮೆಂಟ್ ಕಂಪನಿ ಹಂಬನ್ ತೋಟವನ್ನು ನಿರ್ವಹಣೆ ಮಾಡುವಲ್ಲಿ ವಹಿಸಲಾಗಿತ್ತು. ಮುಂದಿನ ಪ್ರಶ್ನೆ ನೋಡಿದ್ರಣ, ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಲಾಂಗ್ ಜಂಪ್ನಲ್ಲಿ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪಾವನ ನಾಗರಾಜ್. ನ್ಯೂಸ್ ನೋಡೋದಾದರೆ, ದುಬೈನಲ್ಲಿ ನಡೆಯುತ್ತಿರುವ 20ರ ವಯೋಮಿತಿ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಲಾಂಗ್ ಜಂಪ್ ಸ್ಪರ್ಧೆಯಲ್ಲಿ ಭಾರತದ ಪಾವನ ನಾಗರಾಜ್ ಅವರು ಚಿನ್ನದ ಪದಕ ಜಯಿಸಿದ್ದಾರೆ. ಅದೇ ರೀತಿಯಾಗಿ 6.32 ಮೀಟರ್ ದೂರ ಹಾರುವ ಮೂಲಕ ಪಾವನ ಚಿನ್ನದ ಪದಕವನ್ನು ಜಯಿಸಿದ್ದಾರೆ. ಹೈ ಜಂಪ್ ಸ್ಪರ್ಧೆಯಲ್ಲಿ ಈಗಾಗಲೇ 14ರ ವಯೋಮಿತಿ ಹಾಗೂ 16ರ ವಯೋಮಿತಿ ವಿಭಾಗದಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ಹೊಂದಿರುವ ಪಾವನ ಅವರು ಮಾಜಿ ಅಥ್ಲೆಟಿಕ್ ಆಗಿರುವ ಸಹನಾ ಕುಮಾರಿ ಅವರ ಪುತ್ರಿಯಾಗಿದ್ದಾರೆ. ಯಾರು? ಪಾವನ ನಾಗರಾಜ್ ಅವರು ಸಹನಾ ಕುಮಾರಿ ಅವರ ಪುತ್ರಿಯಾಗಿದ್ದಾರೆ. ಇವರು ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಯಾವುದು? ಚಿನ್ನದ ಪದಕ. ಅದೇ ರೀತಿಯಾಗಿ ಮುಂದಿನ ನ್ಯೂಸ್ ನೋಡೋದಾದರೆ, ಬಳಕೆಯ ವೆಚ್ಚ, ರಫ್ತು ಚೇತರಿಕೆ ಮತ್ತು ಬಂಡವಾಳ ಅರಿವಿನಿಂದ ದೇಶದ GDP ಬೆಳವಣಿಗೆ 2024-25ರ ಹಣಕಾಸು ವರ್ಷದಲ್ಲಿ ಶೇಕಡಾ 6.6ರಷ್ಟು ಇರಲಿದೆ ಎಂದು ಡೆಲಾಯ್ಟ್ ಇಂಡಿಯಾ ಅಂದಾಜಿಸಿದೆ. ಎಷ್ಟು? ಶೇಕಡಾ 6.6ರಷ್ಟು ಇರಲಿದೆ ಎಂದು ಡೆಲಾಯ್ಟ್ ಇಂಡಿಯಾ ಅಂದಾಜಿಸಿದೆ. ಅದೇ ರೀತಿಯಾಗಿ ಇವತ್ತಿನ ಒಂದನೇಸ್ ನೋಡೋದಾದರೆ, ಕೌಲಾಲಂಪುರನ್ ಮರ್ಡೇಕಾ 118 ವಿಶ್ವದ 2ನೇ ಅತ್ಯುನ್ನತ ಗೋಪುರವಾಗಿದೆ. ಯಾವುದು? ಕೌಲಾಲಂಪುರ್ನ ಮರ್ಡೇಕಾರ್
118. ಇದು ವಿಶ್ವದ 2ನೇ ಅತ್ಯುತ್ತಮ ಗೋಪುರವಾಗಿದೆ. ಅದೇ ರೀತಿಯಾಗಿ ಎರಡನೇದು ನೋಡೋದಾದರೆ ದೇಶೀಯ ಕ್ರಿಕೆಟಿಗ ವೇತನ ದುಪ್ಪಟ್ಟು ಮಾಡಲು BCCI ಯೋಜಿಸಿದೆ. ಎಷ್ಟು ದೇಶೀಯವಾಗಿ ಆಡುವವರ ಕ್ರಿಕೆಟಿಗರ ವೇತನವನ್ನು ದುಪ್ಪಟ್ಟು ಮಾಡಲು BCCI ಯೋಜನೆಯನ್ನು ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಗಾಜಾ ಅವಶೇಷಗಳ ವಿಲೇವಾರಿಗೆ 14 ವರ್ಷ ಬೇಕಾಗಬಹುದು ಎಂದು ವಿಶ್ವಸಂಸ್ಥೆ ಹೇಳಿದೆ. ಇಂದಿನಿಂದ ಥಾಮಸ್ ಉಬರ್ ಕಪ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭಗೊಳ್ಳಲಿದೆ. ಯಾವುದು? ಥಾಮಸ್ ಉಬರ್ ಕಪ್. ಅದೇ ರೀತಿಯಾಗಿ ಈಗ ನಡೆಯುತ್ತಿರುವ 18ನೇ ಲೋಕಸಭಾ ಚುನಾವಣೆಯು ಇದುವರೆಗಿನ ಅತ್ಯಂತ ದುಬಾರಿ ಚುನಾವಣೆ ಎನಿಸಿಕೊಳ್ಳಲಿದೆ ಎಂದು ಚುನಾವಣಾ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈಗ ನಡೆಯುವ ಲೋಕಸಭೆ ಚುನಾವಣೆಯು 18ನೇ ಲೋಕಸಭೆ ಚುನಾವಣೆಯಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿಯಾಗಿ ನಮ್ಮ ವಾಟ್ಸಪ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಅದೇ ರೀತಿಯಾಗಿ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಯಾರು ನೋಡಿಲ್ಲೋ ಅವರು ನಮ್ಮ ವಿಡಿಯೋದಲ್ಲಿ ಇವೆ, ಹೋಗಿ ನೋಡಿಕೊಳ್ಳಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.